ಸಮುದ್ರದ ನೀರು ಉಪ್ಪಾಗಿರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ಯಾಕೆ ಉಪ್ಪಾಗಿರುತ್ತೆ? ಈ ಪ್ರಶ್ನೆಗೆ ಉತ್ತರ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಸಮುದ್ರಕ್ಕೆ ಸೇರೋ ನದಿ ನೀರು, ಮಳೆ ನೀರು ತಾಜಾ ಆಗಿರುತ್ತೆ. ಈ ನೀರಿನಲ್ಲಿ ಉಪ್ಪಿನಾಂಶನೇ ಇರೋದಿಲ್ಲ. ಆದರೆ ಇದೇ ನೀರು ಸಮುದ್ರವನ್ನ ಸೇರಿದ ಕೂಡಲೇ ಉಪ್ಪಾಗ್ಬಿಡುತ್ತೆ. ಹಾಗಾದ್ರೆ ಸಮುದ್ರಕ್ಕೆ ಈ ಉಪ್ಪು ಬಂದಿರೋದು ಎಲ್ಲಿಂದ? ಇದಕ್ಕೆ ಉತ್ತರ ನೀರಲ್ಲಿ ಅಲ್ಲ, ಕಲ್ಲುಗಳಲ್ಲಿ ಅಡಗಿದೆ. ಹೌದು, ಸಮುದ್ರದ ಉಪ್ಪಿನ ಪ್ರಮುಖ ಮೂಲ ಭೂಮಿಯ ಮೇಲಿರೋ ಬಂಡೆಗಳು. ಮಳೆ ನೀರು ಭೂಮಿಗೆ ಬಿದ್ದಾಗ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಬೆರೆತಾಗ ಅದು ಸ್ವಲ್ಪ ಮಟ್ಟಿಗೆ ಆಮ್ಲೀಯ ಆಗುತ್ತೆ. ಯಾಕಂದ್ರೆ ಈ ಮಳೆ ನೀರು ಬಂಡೆಗಳ ಮೇಲೆ ಬಿದ್ದಾಗ ಅವುಗಳನ್ನು ನಿಧಾನವಾಗಿ ಸವೆಸಿ ಅದರಲ್ಲಿರೋ ಸೋಡಿಯಂ ಕ್ಲೋರೈಡ್ ಮತ್ತು ಖನಿಜ ಲವಣಗಳನ್ನು ಅಯಾನುಗಳ ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ನದಿಗಳು ಈ ಲವಣಯುಕ್ತ ನೀರನ್ನು ಹೊತ್ಕೊಂಡು ಹೋಗಿ ಸಮುದ್ರಕ್ಕೆ ಸೇರಿಸುತ್ತೆ. ಪ್ರತಿ ನದಿಯಲ್ಲಿನ ಉಪ್ಪಿನಂಶ ಅತ್ಯಲ್ಪ ಆಗಿದ್ರೂ ಶತಕೋಟಿ ವರ್ಷಗಳಿಂದ ಈ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಸಮುದ್ರದಲ್ಲಿ ಉಪ್ಪಿನ ಸಂಗ್ರಹ ಹೆಚ್ಚಾಗಿದೆ. ಆದರೆ ನೀವು ಯೋಚನೆ ಮಾಡಬಹುದು, ಉಪ್ಪಿನ ನೀರನ್ನ ಹೊತ್ತು ತರೋ ನದಿ ನೀರು ಯಾಕೆ ಉಪ್ಪಾಗಿಲ್ಲ ಅಂತ. ನದಿಗಳಲ್ಲಿ ಉಪ್ಪಿನ ಪ್ರಮಾಣ ತುಂಬಾನೇ ಕಡಿಮೆ ಇರೋದ್ರಿಂದ ಅದರ ರುಚಿ ನಮ್ಗೆ ಗೊತ್ತಾಗೋದಿಲ್ಲ. ಸಮುದ್ರ ಒಂದು ದೊಡ್ಡ ಸಂಗ್ರಹ ಕೇಂದ್ರ. ಕೋಟ್ಯಾಂತರ ವರ್ಷಗಳಿಂದ ನದಿಗಳು ಖನಿಜಗಳನ್ನು ಸಮುದ್ರಕ್ಕೆ ತರ್ತಾನೆ ಇದ್ದಾವೆ. ಸೂರ್ಯನ ಶಾಖಕ್ಕೆ ಸಮುದ್ರದ ನೀರು ನಿರಂತರವಾಗಿ ಆವಿಯಾಗಿ ಮೋಡ ಆಗುತ್ತೆ. ಆದರೆ ನೀರು ಆವಿಯಾದಾಗ ಅದರಲ್ಲಿ ಕರಗಿರೋ ಉಪ್ಪು ಆವಿಯಾಗೋದಿಲ್ಲ, ಅದು ಸಮುದ್ರದಲ್ಲಿನೇ ಉಳಿಯುತ್ತೆ. ಈ ಪ್ರಕ್ರಿಯೆ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಕಾಲ ನಡೀತಾ ಬಂದಿದೆ. ಹಾಗಾಗಿನೇ ಇಂದು ಸಮುದ್ರದ ನೀರು ಇಷ್ಟು ಉಪ್ಪಾಗಿರೋದಕ್ಕೆ ಕಾರಣ. ಸಮುದ್ರದಲ್ಲಿರೋ ಎಲ್ಲ ಉಪ್ಪನ್ನು ತೆಗೆದು ಭೂಮಿಯ ಮೇಲ್ಮೈಯಲ್ಲಿ ಹರಡಿದ್ರೆ ಭೂಮಿಯ ಸಂಪೂರ್ಣ ಮೇಲ್ಮೈ ಮೇಲೆ ಸುಮಾರು 500 ಅಡಿ ದಪ್ಪದ ಉಪ್ಪಿನ ಪದರ ನಿರ್ಮಾಣ ಆಗಬಹುದು. ಇಲ್ಲಿ ಮತ್ತೊಂದು ಪ್ರಶ್ನೆ ಮೂಡುತ್ತೆ, ಸಮುದ್ರದ ನೀರು ಇನ್ನಷ್ಟು ಉಪ್ಪಾಗ್ತಾನೆ ಹೋಗ್ಬೇಕಲ್ವಾ ಅಂತ. ಆದರೆ ಅದು ಹಾಗಾಗೋದಿಲ್ಲ. ಯಾಕಂದ್ರೆ ಪ್ರಕೃತಿಯಲ್ಲಿ ಒಂದು ಸಮತೋಲನ ಇದೆ. ಸಮುದ್ರಕ್ಕೆ ಎಷ್ಟು ಉಪ್ಪು ಬರುತ್ತೋ ಅಷ್ಟೇ ಪ್ರಮಾಣದ ಉಪ್ಪು ಸಮುದ್ರದ ತಳದಲ್ಲಿ ಖನಿಜಗಳಾಗಿ ಜಮೆ ಆಗುತ್ತೆ. ಸಮುದ್ರದ ಜೀವಿಗಳು ತಮ್ಮ ಶೆಲ್ಗಳನ್ನು ನಿರ್ಮಿಸೋದಕ್ಕೆ ಅದನ್ನು ಬಳಸ್ತವೆ. ಹೀಗಾಗಿ ಸಮುದ್ರದ ಉಪ್ಪಿನ ಪ್ರಮಾಣ ಸುಮಾರು 1000 ಭಾಗಗಳಲ್ಲಿ 35 ಭಾಗಗಳಷ್ಟು ಸ್ಥಿರವಾಗಿಯೇ ಇದೆ. ಹೀಗಾಗಿ ಸಮುದ್ರದ ಉಪ್ಪಿನ ಪ್ರಮಾಣ ಸುಮಾರು 1000 ಭಾಗಗಳಲ್ಲಿ 35 ಭಾಗಗಳಷ್ಟು ಸ್ಥಿರವಾಗಿಯೇ ಇದೆ. ಕೋಟ್ಯಾಂತರ ವರ್ಷಗಳಿಂದ ಇದು ಬಹುತೇಕ ಒಂದೇ ಮಟ್ಟದಲ್ಲಿ ಉಳಿದಿದೆ.